ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KA SDA ನಾನ್ ಎಚ್ ಕೆ ಮತ್ತು ಕಂಡಕ್ಟರ್ ಹುದ್ದೆಗಳು ವಿವಿಧ ಒಂದು KA 708 ವಿವಿಧ ಹುದ್ದೆಗಳ ಒಂದು ನೇಮಕಾತಿಯನ್ನು ಹೊರಡಿಸಿತ್ತು. ಅವುಗಳ ಒಂದು ನಾನ್ ಎಚ್ ಕೆ ಪರೀಕ್ಷೆ 25/1/2026 ಅಂದರೆ ನಿನ್ನೆ ನಡೆಯುತ್ತೆ ಸ್ನೇಹಿತರೆ. ಓಕೆ, ಅವುಗಳ ಪೇಪರ್ 1 ಮತ್ತು ಪೇಪರ್ 2ನ ಒಂದು ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರಬಹುದು ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಷ್ಟು ಮಾರ್ಕ್ಸ್ ಇದ್ದರೆ ನೀವು 100% ಸೇಫ್. ಓಕೆ, ಆ ಮಾರ್ಕ್ಸ್ ಎಷ್ಟಿರಬೇಕು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನೀವು KA ಇನ್ನಿತರ ಒಂದು ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ಅಲ್ಲಿ ಉಪಯುಕ್ತವಾದಂಥ ಕ್ಲಾಸ್ಗಳನ್ನು ಸಹ ಅಲ್ಲಿ ಮಾಡಲಿದ್ದೇವೆ. ಓಕೆ, ಈಗ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅದಕ್ಕಿಂತ ಮುಂಚಿತವಾಗಿ ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಏನಪ್ಪ ಅಂತಂದರೆ ಎಷ್ಟು ಜನ ಪರೀಕ್ಷೆಗೆ ಹಾಜರಾಗಿರ್ಬೋದು ಅಂತೇಳಿ ಎಕ್ಸ್ಪೆಕ್ಟೆಡಾಗಿ ಎಷ್ಟು ಜನ ಹಾಜರಾಗಿರ್ಬೋದು ಅಂತ ನೋಡಿದಾಗ ಎಕ್ಸ್ಪೆಕ್ಟೆಡಾಗಿ ಸರಿಸುಮಾರು 1,00,000ಕ್ಕೂ ಅಂದರೆ 1,33,000ಕ್ಕೂ ಹೆಚ್ಚು ಜನ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಅಲ್ಲಿ ಹಾಜರಾದಂಥವರ ಸಂಖ್ಯೆ 1,00,000ಕ್ಕೂ ಅಧಿಕ ಜನ ಹಾಜರಾಗಿರ್ಬೋದು ಅಂತೇಳಿ ನಿನ್ನೆ ಎಕ್ಸ್ಪೆಕ್ಟೆಡಾಗಿ ನಾವು ಒಂದು ಇನ್ಫಾರ್ಮೇಷನ್ನ ನೀಡಿದ್ವಿ ಸ್ನೇಹಿತರೆ. ಅದರ ಅನುಸಾರವಾಗಿ ಒಂದು ಹುದ್ದೆಗೆ 350ರಿಂದ 380 ಒಂದು ಅಭ್ಯರ್ಥಿಗಳ ಒಂದು ಸ್ಪರ್ಧೆಯು ಇರಬಹುದು ಅಂತ ಹೇಳಿದೆ. ಅದರ ಅನುಸಾರ ನಾವು ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗಿಂತ ಟೋಟಲಾಗಿ ಒಂದು ಸೇಫ್ ಸ್ಕೋರನ್ನು ನೋಡೋಣ. ಓವರಾಲ್ ಆಗಿ ಈ ಒಂದು ಪೇಪರ್ನ ಲೆವೆಲ್ ಬಂದು ನೋಡೋದಾದರೆ ಯಾವ ರೀತಿಯಾಗಿ ಇತ್ತು ಅಂತಂತಂದರೆ ಈಸಿ ಟು ಮಾಡ್ರೇಟ್ ಆ ಒಂದು ಲೆವೆಲಲ್ಲೇ ಪೇಪರ್ ಇರುವಂಥದ್ದನ್ನು ನೀವು ಗಮನಿಸಿರ್ಬೋದು. ಅಷ್ಟೊಂದು ಟಫ್ ಇಲ್ಲ ಅಂತ ಭಾವಿಸ್ತೇನೆ. ಓಕೆ, ನಿಮಗೆ ಯಾವ ರೀತಿಯಾಗಿ ಅನಿಸಿತು ಎಂಬುದನ್ನು ಸಹ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಇವುಗಳ ಒಂದು ಪೇಪರ್ 1ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಪೇಪರ್ 1 GK ಪೇಪರು 100 ಮಾರ್ಕ್ಸು 100 ಅಂಕಗಳು. ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರು 100 ಕ್ವಶನ್ 100 ಮಾರ್ಕ್ಸ್. ಈ 200 ಪ್ರಶ್ನೆಗಳು 200 ಅಂಕಗಳಲ್ಲಿ ನೀವು ಎಷ್ಟು ಸಲ್ಲಿಸಿದರೆ ನೀವು ಒಂದು ರೀತಿಯಾಗಿ ಸೇಫಾಗಿ ಇರ್ತೀರಾ ಅಂತ ನೋಡೋದಾದರೆ ಈ ಹಿಂದೆ ನಾನು FDA ನಾನ್ ಎಚ್ ಕೆ ಇವೆಲ್ಲವುದಕ್ಕೂ ಸಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳಿದ್ದೀನಿ. ಅದರ ಅನುಸಾರವಾಗಿ ಕಟ್ ಆಫ್ ನಿಂತಿರುವಂಥದ್ದನ್ನು ಸಹ ನೀವು ಗಮನಿಸ್ಬೋದು. ಅಂದರೆ ಇನ್ನೂ ಕಟ್ ಆಫ್ ಬಿಟ್ಟಿಲ್ಲ, ಬಟ್ ಲೀಸ್ಟನ್ನು ಬಿಟ್ಟಿದ್ದಾರೆ, ಸ್ಕೋರ್ ಲೀಸ್ಟನ್ನು. ಅದರಲ್ಲಿ ನಾನು ಹೇಳಿದ್ದೆ 140 ಓಕೆ ಅಷ್ಟು ಸಹ ಹೋಗ್ಬಹುದು ಅಂತೇಳಿ. 140 ತೆಗೆದುಕೊಂಡವರು ಸಹ FDA ನಾನ್ ಎಚ್ ಕೆದಲ್ಲಿ ಇದ್ದಾರೆ ಸ್ಕೋರ್ ಲಿಸ್ಟಲ್ಲಿ, ನೀವು ನೋಡಿದಾಗ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಾನು SDAಗೆ ಹೇಳೋದಾದರೆ SDAದಲ್ಲೂ ಸಹ ಸರಿಸುಮಾರು 150 ಸಹ ಹೋಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಎಷ್ಟು? 150 ಇಲ್ಲಿವರೆಗೂ ಈ ಒಂದು SDA ನಾನ್ ಎಚ್ ಕೆಯಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂಕಗಳು. ಓಕೆ, ಹಾಗಾಗಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಓವರಾಲ್ ಎಲ್ಲ ಕೆಟಗರಿ ವೈಸ್ ಈಗ ಪ್ರೆಸೆಂಟ್ ಹೇಳ್ತೀನಿ. ನೆಕ್ಸ್ಟು ಕೆಟಗರಿ ವೈಸು ವೀಡಿಯೋವನ್ನು ಮಾಡಿ ಅಂತಂದರೆ ಅದನ್ನು ಸಹ ನಾನು ಇನ್ನು ಸ್ವಲ್ಪ 2-3 ದಿನದಲ್ಲಿ ಅದನ್ನು ಸಹ ಅಪ್ಡೇಟನ್ನು ಇಡ್ತೀನಿ. ಬಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫು ಓವರಾಲ್ ಆಗಿ ಹೇಳಿದ್ರೆ ಸೇಫ್ ಸ್ಕೋರ್ ಅಂತ ಹೇಳೋದಾದರೆ 140ರಿಂದ 150 ಪ್ಲಸ್ ಇತ್ತು ಅಂತಂದರೆ ನೀವು ಸೇಫಲ್ಲಿ ಇದ್ದೀರಾ, ನೀವು ಸಹ ಸೆಲೆಕ್ಟ್ ಆಗುವಂಥ ಸಂಭವ ಇದೆ. ಬಟ್ ಇದಕ್ಕಿಂತ ಕಡಿಮೆ ಇದ್ದವರು ಸಹ ಜಾಸ್ತಿ ಜನ ಇರ್ತಾರೆ, ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಇರ್ತದೆ. ಬಟ್ ಓವರಾಲ್ ಆಗಿ ಹೇಳಿದ್ರೆ 140ರಿಂದ 150 ಪ್ಲಸ್ ಇರುವಂಥ ಸಾಧ್ಯತೆ ಇದೆ. 130, 120 ಇದ್ದವರು ಸಹ ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರೆ. ಓಕೆ, ಕೆಲವೊಂದು ಕೆಟಗರಿಯಲ್ಲಿ. ಓಕೆ, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.